ವಿಶೇಷವಾದ ಒಂದು ಸಂದರ್ಭ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ನಾಟಕವನ್ನು, ಅದು ಹೊಸ ನಾಟಕವನ್ನು ನೋಡ್ತಕ್ಕಂಥ ಸೌಭಾಗ್ಯ ನಮಗಿದೆ. ಅಂಥ ಒಂದು ಸಂದರ್ಭಕ್ಕೆ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ನನ್ನ ಶಿವಪ್ಪ ತಾತನವರೇ ಹಾಗೂ ಇನ್ನೊಬ್ಬ ತಾತನವರ ಹೆಸರು ಗೊತ್ತಿಲ್ಲ, ಶಿವಾನಂದ ತಾತನವರೇ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ಹಿತೈಷಿಗಳೇ, ಮುಂದೆ ಈಗ ನೀವು ಇಷ್ಟೊಂದು ಕಷ್ಟವು ಸಹಿಸಿಕೊಳ್ಳಬೇಕೇ ನಮ್ಮ ಸಂಸಾರಕ್ಕೆ? ನನಗಿರುವ 5 ಜನ ಹೆಣ್ಣು ಮಕ್ಕಳು ಮದುವಾದರೆ ಬಂಗಾರದ ಮದುವೆ ಮಾಡಿಕೊಂಡೆ. ಸಡಗರ ಸಂಭ್ರಮದಿಂದ ಮದುವೆ ಮಾಡಿದೆ. ಅದಕ್ಕೆ ಚಿತ್ರ ವಿಚಿತ್ರವಾಗಿ ಸತ್ತು ಸರ್ಕ ಸೇರಿದರು 4 ಜನ. ಮಾಡಿ ಕಬ್ಬುಳ್ಳು ಜನರ ಮಾತನ್ನು ಸಹಿಸಿಕೊಳ್ಳಲಾರದೆ ಒಂದೇ ದಿನ 4 ಮಂದಿ ಹೆಣ್ಮಕ್ಳು ನೇಣಿಗೆ ಶರಣಾದರು. ಇನ್ನು 5ರವಳಾದ ಶಾರದನ ಬಾಳಾದರೆ ಬಂಗಾರವಾದರೆ ಅದಕ್ಕೆ ಅಗ್ನಿ ಅವತಾರ ಎತ್ತಿ ಉರಿಯಿತು. ಬಂಗಾರದಂತ ಪತ್ರಕರ್ತ ಪ್ರಕಾಶನನ್ನು ವಿವಾಹ ಮಾಡಿಕೊಳ್ಳುತ್ತಿದ್ದಾಳೆ ಶಾರದ. ಶಾರದ ಬಾಳು ಉಳಿಸುವುದು ನಿನಗೆ ಬಿಟ್ಟಿದ್ದು ಪರಮಾತ್ಮ. ಶಾರದ ಬಾಳು ಉಳಿಯುತ್ತಾರೆ, ಉಳಿಯದು ಈ ಆತ್ಮ. ಏನಪ್ಪ, ಯಾಕಪ್ಪ ನಾನು ಕಿತ್ತ ಇರೋದು? ಶಾರದ, ಹೇಳಪ್ಪ. ನಾನು ಒಂದು ಮಾತು ಹೇಳಿದೆ, ಅದೇನಂತ ಹೇಳ್ತಾರೇನಪ್ಪ? ನೀನೇ ತೆಪ್ಪ ಶಾರದ. ಒಂದು ಹೊತ್ತು ಊಟ ಹಾಕೋದಕ್ಕೂ ನಿಮ್ಗೆ ಇಷ್ಟೊಂದು ಕಷ್ಟ ಬರ್ತಾ ಇದೆಯಲ್ಲಪ್ಪ? ಶಾರದ, ಊಟ ಹಾಕುವುದಕ್ಕೆ ನಿನ್ನ ಗಂಡನ ಮನೆ ಸೇರಿಸುವುದಕ್ಕೆ ಸಂಬಂಧವೇ ಇಲ್ಲ ಶಾರದ. ಮತ್ತೆ ಯಾವುದಕ್ಕಪ್ಪ ಸಂಬಂಧ ಇರೋದು? ಈಗ ನಿನ್ನ 4 ಗಂಡನ ಬಾಳು ಸತ್ತು ಸ್ವರ್ಗ ಸೇರಿ ನಿನ್ನ ಬಾಳಾದರೆ ಚೆನ್ನಾಗಿರಲೆಂಬುದು ಈ ನಿಮ್ಮ ಆಸೆಯನ್ನು ಪೂರೈಸುವುದಕ್ಕಾಗಿ ಯಾವ ತಪ್ಪು ಮಾಡಿದ ನಾನು ಪ್ರಕಾಶನ ಹತ್ರ ಕ್ಷಮೆ ಕೇಳ್ಬೇಕೇನಪ್ಪ? ಅಂದ್ರೆ ನಿನ್ನ ನಟ ಬಿಡುವುದಿಲ್ಲ ಅಂದಂಗಾಯ್ತಲ್ಲ. ಅಪ್ಪ, ಸಾಕು ಮಾಡಿ ನಿಮ್ಮ ವೇದಾಂತ ಮಾತುಗಳನ್ನು. ಹೆಣ್ಣು ಯಾವ ತಪ್ಪನ್ನು ಮಾಡೋದಿಲ್ಲ. ತಪ್ಪು ಮಾತಾಡಿದ್ರು ಕೂಡ ಗಂಡನಿಗೆ ತಪ್ಪಾಯ್ತು ಅಂತ ಕೇಳ್ತಾ ಕೂತ್ರೆ ಗಂಡ ತಲೆ ಹೇಳಿ ಕೂತ್ಕೋತಾನೆ. ಅಪ್ಪ, ನಾನ್ ಮಾತ್ರ ಯಾರ ಹತ್ರ ಕ್ಷಮೆ ಕೇಳೋದಿಲ್ಲಪ್ಪ, ಕ್ಷಮೆ ಕೇಳೋದಿಲ್ಲ. ಅಂದ್ರೆ ನಿನ್ನ ಆಟ ಬಿಡುವುದಿಲ್ಲ ಅಂದಂಗಾಯ್ತಲ್ಲಮ್ಮ. ಇದು ಆಟವಲ್ಲಪ್ಪ. ತಪ್ಪೆ ಮಾಡಿದ ನಾನು ಕ್ಷಮೆ ಕೇಳೋದ್ರಲ್ಲಿ ಯಾವ ನ್ಯಾಯ ಇದೆ? ಎನ್ನ ಮಗಳಾಗಿ ಯಾವ ತಪ್ಪು ಮಾಡೋದು ಹೆಣ್ಣ ಮಗಳಾಗಿ ಗಂಡನ ಹತ್ರ ತಲೆ ಬಾಗಿಸಿ ಕ್ಷಮೆ ಕೇಳೋದು ಅನ್ಯಾಯವಲ್ಲಪ್ಪ. ನೋಡಿದವರು ಸಾಕ್ಷಿಯನ್ನು ಹೇಳಿದಾರಲ್ಲಪ್ಪ. ನೋಡಿದ್ದೇ ಹೇಳೋದನ್ನ ಕೇಳು ಸಾಕ್ಷಿ. ನಮ್ಮಿಬ್ಬರ ನಡುವೆ ಜಗಳವನ್ನು ಹಚ್ಚಿದ್ರೆ ಅವ್ರಿಗೇನು ಲಾಭವಪ್ಪ? 3ನವರಿಗೆ ಲಾಭ ಇರುವುದಲ್ಲಮ್ಮ. ನೀವೇನೇ ಹೇಳಿದ್ರು ಕೂಡ ನಾನು ಮಾತ್ರ ಈ ನನ್ನ ಹಠವನ್ನು ಎಂದು ಬಿಡೋದಿಲ್ಲಪ್ಪ. ಅಂದರೆ ನಿನ್ನ ಬಾಳು ಹಸನಾಗದು ಸಾರದ. ಪ್ರತ್ಯಕ್ಷವಾಗಿ ಕಾಣಲಿಲ್ಲ, ಪ್ರಮಾಣಿಸಿ ನೋಡಲಿಲ್ಲ. ಯಾರೋ ಹೇಳಿದರೊಂದು ನಿನ್ನ ಗಂಡನು ಬ್ಯಾರೇನು ಸವಾಸ ಮಾಡಿದ್ದಾರೆ ಎಂದು ಅದಕ್ಕೆ ಗಂಡನೇ ಬೇಡ ಅನ್ನುವಲ್ಲಮ್ಮ. ಇನ್ನೊಬ್ಬರ ಮಾತನ್ನ ಕೇಳಿ ನಿನ್ನ ಬಾಳು ಹಾಳು ಮಾಡ್ತೇವಲ್ಲಮ್ಮ. ಅಪ್ಪ, ಅದು ಹಾಳಾಗಿ ಹೋಗ್ಲಿ, ಆದ್ರೆ ಆ ದೇವರ ಹಣೆ ಬರದಲ್ಲಿ ಏನು ಬರ್ತಿದ್ದಾನೋ ಅದಂತೆ ಆಗ್ಲಿ ಅಪ್ಪ.
ಶಾರದಾ, ನಿನ್ನದೇ ನಡೆಯಲಿ. ನಿನ್ನಷ್ಟು ಬುದ್ಧಿವಂತ ನಾನಲ್ಲ. ಒಬ್ಬ ಮಗಳಾದರೂ ಚೆನ್ನಾಗಿರಲಿಲ್ಲ ಅಂದರೆ ಅದಕ್ಕೆ ಅಗ್ನಿ ಅವತಾರ ಎತ್ತಿ ಉರಿಯುತ್ತೇನೆ. ಆ ದೇವರು ಏನು ಬರೆದಿಲ್ಲ ಅಂದಂಗೆ ಕಾಣುತ್ತದೆ ಶಾರದಾ. ಅಪ್ಪ, ಇವತ್ತು ನನ್ನ ಸ್ನೇಹಿತೆಯ ಮಗಳ ನಾಮಕರಣ ಇದೆ, ನಾನು ಹೋಗ್ಬರ್ತೀನಪ್ಪ. ಬರೀ ಮಂದಿ ಮಕ್ಕಳ ನಾಮಕರಣ ಮಾಡೋದಾಯ್ತು ನಮ್ಮ ಕುಟುಂಬದ ಕತೆ. ನಮಗೆ ಅಂತ ಭಾಗ್ಯ ಬರಲಿಲ್ಲ, ಆ ಭಗವಂತ ಕೊಡಲಿಲ್ಲ. ಶಾರದಾ, ಹೋಗಿ ಬರುವಂತಮ್ಮ. ನಾಮಕರಣಕ್ಕೆ ನಿನ್ನ ಚಿಕ್ಕಮ್ಮನ ಮಗ, ನಿನ್ನ ತಮ್ಮ ಸುರೇಶ ಈಗ ಫೋನ್ ಮಾಡಿದ್ದೇನೆ. ನಾಳೆನೇ ಇಲ್ಲಿ ಬರ್ತಾನೆ, ನಮ್ಮ ಜೊತೆಯಲ್ಲೇ ಇರ್ತಾನಮ್ಮ. ಸುರೇಶ್ ನಮ್ ಜೊತೆ ಇರ್ತಾನೇನಪ್ಪ? ಯಾಕಪ್ಪ? ಶಾರದಾ, ನನಗೆ ವಯಸ್ಸಾಯಿತು, ವ್ಯವಸಾಯ ಮಾಡಕ್ಕಾಗೋದಿಲ್ಲ, ಅದಕ್ಕಾಗಿ ನಮ್ಮ ಜೊತೆಯಲ್ಲೇ ಇರ್ತಾನಮ್ಮ. ಆಯ್ತಪ್ಪ, ನಾನಿನ್ನು ಹೋಗಿ ಬರ್ತೀನಿ. ಮತ್ತೇನ್ ತಗೊಂಡು ಹೋಗ್ಬೇಕು ಅಪ್ಪ? ನಾಮಕರಣಕ್ಕೆ ಬಟ್ಟೆ ತಗೊಂಡು ಹೋಗಮ್ಮ. ಅಯ್ಯೋ ಅಪ್ಪ, ನಾನ್ ಬಟ್ಟೆ ತರೋದೇ ಮರ್ತ್ಬಿಟ್ಟೆ ಅಪ್ಪ. ನಾನು ಯಾವ ಬಟ್ಟೆನ ತೆಗೆದುಕೊಂಡು ಬಂದಿಲ್ಲ ಅಪ್ಪ. ನಾನು ಆಗಲೇ ತಂದಿಟ್ಟಿದ್ದೇನಮ್ಮ, ತೆಗೆದುಕೊಂಡು ಹೋಗಮ್ಮ. ನಾಮಕರಣಕ್ಕೆ ಯಾರಾದ್ರೆ ಹಾಗೆ ಹೋಗ್ತಾರೇನು? ಸರಿಯಪ್ಪ. ಅಪ್ಪ, ನಾನು ಹೋಗಿ ಬರ್ತೀನಿ, ಅಡಿಗೆ ಮಾಡಿದ್ದೀನಿ, ನೀನು ಊಟ ಮಾಡು. ಆಯ್ತು ಮಗಳೇ. ತಂದೆ ಮಾತನ್ನು ಸ್ವೀಕರಿಸಿ ಗಂಡನ ಮನೆ ಸೇರುವ ಗುಣಿಯಿಲ್ಲ ಶಾರದಳಿಗೆ. ದಿನನಿತ್ಯ ದೇವರು ಅಂದಷ್ಟು ಕಷ್ಟಗಳು, ಭಕ್ತಿ ಎತ್ತಾದಷ್ಟು ಕಷ್ಟಗಳು ಬಂದು ನಮ್ಮ ಸಂಸಾರಕ್ಕೆ ನಮ್ಮ ಮನೆಯಲ್ಲಿ ಸಂತೋಷ ತೇಲಿ ಬಂದ ದಿನ ನೋಡಲಿಲ್ಲ, ಕಾಣಲಿಲ್ಲ. ದಿನನಿತ್ಯ ಇಸವಿಕ್ಕುವ ಘಾತಕರಿಗೆ ಸಂತೋಷ ಪಟ್ಟಿದ್ದಾನೆ ಆ ಪರಮಾತ್ಮ. ಓಟು ಕೊಟ್ಟು ಓಟು ಪಡೆದು ಬಡ ಜನತೆ ಕಷ್ಟಗಳನ್ನ ಬಗೆಹರಿಸದ ದರಿದ್ರ ರಾಜಕಾರಣಿಗಳಿಗೆ ಸಂತೋಷ ಪಟ್ಟಿದ್ದಾನೆಯೇ ಆ ಪರಮಾತ್ಮ. ದಿನನಿತ್ಯ ಮೋಸ, ವಂಚನೆ, ಕಳ್ಳತನ, ಸುಳ್ಳುತನ, ಅತ್ಯಾಚಾರ, ಅನಾಚಾರ ಮಾಡುವ ಇಷ್ಟ ಸರ್ಪಗಳಿಗೆ ಸಂತೋಷ ಪಟ್ಟಿದ್ದಾನೆಯೇ ಆ ಪರಮಾತ್ಮ. ಕಲಿಗಾಲದ ಕರ್ಮಗಳು ಒಂದೇ ಎರಡೇ, ಹೇಳಲಾಗದು ಕೇಳಲಾಗದು, ಬೆಗೆಯರಿಯದು ಬೆಗೆಹರಿಸಲಾರದು. ಸಾಕು ಶಿವ, ಸುಟ್ಟು ಬಿಡು ಈ ಪ್ರಪಂಚವನ್ನ. ಬಡ ಕುಟುಂಬಗಳಿಗೆ ಬೆಂಕಿ ಹಚ್ಚುವುದು ನನ್ನ ಕೆಲಸ. ರಾಜಕಾರಣ ಮಾಡಲೇಬೇಕು, ಮತದಾರರಿಗೆ ಮೋಸ. ಹೆಣ್ಣು ಹೊನ್ನು ಮಣ್ಣು, ಈ ಮೂರರಿಂದಲೇ ಪ್ರಪಂಚ ದಿಕ್ಕುಪಾಲು. ವೈರಿಗಳ ನರಕಿಯುವ ನರಸಿಂಹ, ಹಣೆ ಬರಹ ಅದನ್ನು ಬದಲು ಮಾಡುವ ಬ್ರಹ್ಮ. ಕತ್ತಲೆಯ ಕೋಣೆ ಒಳಗೆ ಮುಚ್ಚಿ ಹಾಕಿದ್ದೇನೆ ನ್ಯಾಯ, ನೀತಿ, ಧರ್ಮ. ಅದೆಷ್ಟೋ ಸೊಕ್ಕಿನ ಸುಂದರಿಯರ
ಬಾಳನ್ನೇ ಹಾಳು ಮಾಡಿದ್ದೇನೆ. ಛೆ! ಅದಕ್ಕೆ ನಾನೇನು ಮಾಡಲಿ? ಅದು ಅವರವರು ಮಾಡಿದ ಕರ್ಮ. ಕರ್ಮ ಮರ್ಮಗಳ ಧೀರ ಈ ಶೂರ ರಾಜಕೀಯ ಪ್ರಭಾವಿ ಸರದಾರ ಈ ಹಾಲಿ ಅಬಕಾರಿ ಸಚಿವ ಶಂಕರ್ ಪಾಟೀಲ್. ಯಥಾ ರಾಜ ತಥಾ ಪ್ರಜೆ. ಸರ್ಕಾರ ಎಂದರೆ ನಾವು, ನಾನು ಅಂದರೆ ಸರ್ಕಾರ. ನಮ್ಮ ಮುಂದೆ ಯಾರೇ ಮಾಡಿದರು ನಕಾರ, ನಕಾರ ಮಾಡಿದವರಿಗೆ ತಪ್ಪಿಸಲು ಗ್ರಾಹಕ. ಇದೇ ಸಹಕರಿಸಿದರೆ ಸನ್ಮಾನ, ತಿರಸ್ಕರಿಸಿದರೆ ಸ್ಮಶಾನ. ಇದೇ ಈ ಶಂಕರ್ ಪಾಟೀಲನ ರಾಜಕೀಯ ವಿಧಿ ವಿಧಾನ. ನಮಸ್ಕಾರ ಸರ್. ಭದ್ರ, ಓದ ಕೆಲಸ ಏನಾಯ್ತು ಭದ್ರ? ಓದ ಕೆಲಸ ಏನೋ ಆಯ್ತು, ಆದ್ರೆ ನಾನು ಕೊಲೆ ಮಾಡ್ಬೇಕಾದ್ರೆ 4 ಜನ ನನ್ನನ್ನು ನೋಡಿಬಿಟ್ರು. ಮಂದಿ ತುಂಬಾ ಭಯ ಆಗ್ತಿದೆ. ಭಯ ಭಯ ರೌಡಿ ಜನ್ಮಲ್ಲಿ ರಾಯಭಾರಿಯಾಗಿ ರಂಗವನ್ನು ಚಿತ್ರ ಮಾಡಿದ ಭದ್ರನಲ್ಲಿ ಭಯ. ಭದ್ರ, ಮನುಷ್ಯನಿಗೆ ಭಯ ಬರಬಾರದು ಭದ್ರ. ಭಯ ಬಂದರೆ ಅಪಾಯ ತಪ್ಪಿದ್ದಲ್ಲ. ಉಪಾಯ ಮಾಡು ಭದ್ರ, ಉಪಾಯ ಮಾಡು. ಅಣ್ಣ, ಉಪಾಯ ಏನು ಮಾಡುದಂತೇನೆ ಗೊತ್ತಾಗ್ತಿಲ್ಲ. ಹೌದು, ಭಯ ಪಡಕ್ಕೆ ಜನ ನೋಡಿದ್ವು ಒಂದು ಕಡೆ, ಆದರೆ ಕೊಲೆ ಮಾಡಿದ್ದು ಸಾಮಾನ್ಯ ವ್ಯಕ್ತಿನಲ್ಲ, ಒಬ್ಬ ಪೊಲೀಸ್ ಅಧಿಕಾರಿ SP ಸೇಮರಲ್ಲ. ಭದ್ರ, ನಾನು ಮೊದಲೇ ಸ್ಟೇಷನ್ಗೆ ಬಂದಾಗಲೇ ಹೇಳಿದ್ದೆ ಆ SP ಸಿಂಹನಿಗೆ, ಸಹಕರಿಸಿದರೆ ಪುರಸ್ಕಾರದಾರ, ತಿರಸ್ಕರಿಸಿದರೆ ಶವಹಾರ ಅಂತ. ಅಣ್ಣ, ನನಗೇನು ಅಪಾಯವಿಲ್ಲ ತಾನೆ? ಭದ್ರ, ಈ ಸಚಿವ ಶಂಕರ್ ಪಟೇಲ್ ಮನೆಯಲ್ಲಿರುವ ಈ ಭದ್ರನನ್ನು ಅರೆಸ್ಟ್ ಮಾಡುವ ತಾಕತ್ತು, ಧೈರ್ಯ ಯಾವ ಪೊಲೀಸ್ ಅಧಿಕಾರಿಗಿದೆ ಭದ್ರ? ಯಾವ ಪೊಲೀಸ್ ಅಧಿಕಾರಿಗಿದೆ? ಅರೆಸ್ಟ್ ಮಾಡಲು ಬಂದರೆ ಹೊರ ಹೋಗುವುದು ನೀನಲ್ಲ ಭದ್ರ, ಆರು ಹೋಗುವುದು ಅವರ ಪ್ರಾಣ. ಥ್ಯಾಂಕ್ ಯು ಬ್ರದರ್ಸ್, ಐ ವಿಲ್ ಯು ಟು. ನೀವೇನೇ ಕೆಲಸ ಹೇಳಿದರು ನಾನು ರೆಡಿ. ಭದ್ರ, ನೀನು ತಂದ ಸಂತೋಷದ ವಿಷಯಕ್ಕೆ ಒಂದು ಸಿಹಿ ಪಾರ್ಟಿ ಕಳಿಸಿದ್ದೆ. ಅಣ್ಣ, ಕಹಿ ವಿಷಯ ಏನೇ ಹೇಳು, ಯಾರ ತಲೆ ಬೇಕಾದ್ರೆ ತೆಗಿತೀನಿ ಹೇಳಣ್ಣ. ಭದ್ರ, ಅವಸರ ಯಾಕೆ ಭದ್ರ? ಮೊದಲ ಪಾಠ ತಗೋ, ಪಾಠ.
ಭದ್ರ ಭದ್ರ ನೀನು ತಂದ ಸಂತೋಷದ ವಿಷಯಕ್ಕೆ ಪಾರ್ಟಿ ಜೋರಾಗಿ ಮಾಡುವುದು, ಜೋರಾಗಿ ಮಾಡು. ಹೇ
ಅನುಭವಿಸಬೇಕು ಮಗ ಸಂತಾನ ಆರೋಗ್ಯ ಸಾರಜ್ಞಾನ ನಾಳೆಯ ಭರವಸೆ ಬೇಡ ನೀರಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ನೀರಿನ ಸ್ವರ್ಗವು ನೋಡ ಈ ಭದ್ರನಿಗೆ ವಿರುದ್ಧವಾದವರ ಪ್ರಾಣ ಚಾವರಾಯ ಕಡೆಗೆ ಪಯಣ ವಲಯ ಸರಮಾಲೆಯ ಸ್ವೀಕರಿಸಿದ ತರುಣ ಸಂಸಾರ ನಾರಿಯರ ಸೆರೆಗನ್ನ ತೆಗೆದು ಜೀವನ ಪೂರ್ತಿ ಸೂಳೆಯರನ್ನಾಗಿ ಮಾಡಿದ ಕಲಿಯುಗದ ಜಾಣ ಈ ಭದ್ರ ವೀರಭದ್ರ ಗುಡ್ ವೆರಿ ವೆರಿ ಗುಡ್ ಭದ್ರ ವೆರಿ ವೆರಿ ಗುಡ್ ಬಟ್ ಐ ಆಮ್ ವೆರಿ ವೆರಿ ಸಾರಿ ಭದ್ರ ನಾನು ನಿನ್ನ ಕೊಲೆ ಮಾಡಲೇಬೇಕು ಭಯ ಬಂದವರು ನನ್ನ ಬಳಿ ಇರಬಾರದು. ಅಪಾಯ ತರುವ ವ್ಯಕ್ತಿಗಳಿಗೆ ಆಸ್ಥಾನದಲ್ಲಿ ಆಶ್ರಯ ಕೊಡುವುದಿಲ್ಲ ಈ ಶಂಕರ್ ಪಾಟೀಲ್. ಈ ರಾಜಕೀಯ ಎಂಬ ಒತ್ತು ನಾಟಕ ಮಂದಿರದಲ್ಲಿ ಎಷ್ಟು ತಲೆ ಒತ್ತುತ್ತವೋ ಎಷ್ಟು ತಲೆ ಉರುಳುತ್ತವೋ, ಆದರೆ ಆ ಗುಂಡುಗಳನ್ನೆಲ್ಲ ಈ ಭದ್ರನೇ ಹಾರಿಸಿರಬಹುದು. ಆದರೆ ಈ ಗನ್ ಮತ್ತು ಬುಲೆಟ್ ನಾನು ಕೊಟ್ಟದ್ದು. ಇವತ್ತು ಅದೇ ಗನ್ ಮತ್ತು ಬುಲೆಟ್ ನಿಂದ ಭದ್ರನ ಜೀವ ಜವರಾಯನ ಕಡೆಗೆ. ನನ್ನ ಪರ್ಸನಲ್ ಅಸಿಸ್ಟೆಂಟ್ ಪ್ರಾಣೇಶ್ಗೆ ಹೇಳಿ ಈ ಸತ್ತು ಬಿದ್ದಿರುವ ಬಾಡಿಯನ್ನು ಸಿಂಹ ಸತ್ತಿರುವ ಸ್ಥಳಕ್ಕೆ ಶಿಫ್ಟ್ ಮಾಡಿ ಬಿಟ್ಟರೆ ಏಕಕಾಲದಲ್ಲಿ ಒಬ್ಬರನ್ನೊಬ್ಬರು ಶೂಟ್ ಮಾಡಿಕೊಂಡು ಸತ್ತಿದ್ದಾರೆಂದು ಈ ಪ್ರಶ್ನವರು ಸುದ್ದಿ ಮಾಡ್ತಾರೆ. ದಿಸ್ ಈಸ್ ಈ ಶಂಕರ್ ಪಾಟೀಲ್ ಐಡಿಯಾ. ಪ್ರಾಣೇಶ್ ಪ್ರಾಣೇಶ್ ಇದೇನು ಸರ್ ಇದೇನು ಸರ್ ಭದ್ರನನ್ನ ಸೂಟ್ ಮಾಡಿ ಸಾಯಿಸಿದ್ರಲ್ಲ ಏಕೆ? ಪ್ರಾಣೇಶ್, ವೀರಭದ್ರ ನಮಗೆ ಎದುರಾಳಿಯಾಗಿದ್ದ SP ಸಿಂಹನನ್ನ ಏನೋ ಕೊಂದ. ಆದರೆ ಸಾಯಿಸಿದ್ದನ್ನು ಯಾರೋ 4 ಜನ ನೋಡಿಬಿಟ್ಟಾರಂತೆ ಪ್ರಾಣೇಶ್, ನೋಡಿಬಿಟ್ಟಾರಂತೆ. ನಿನಗೆ ಮೊದಲೇ ಗೊತ್ತು ನನ್ನ ವಿಚಾರ. ಅಪಾಯ ತರುವ ಅಪರಾಧಿಗಳಿಗೆ ಆಸ್ಥಾನದಲ್ಲಿ ಆಶ್ರಯ ಕೊಡುವುದಿಲ್ಲ ಈ ಶಂಕರ್ ಪಾಟೀಲ್ ಎನ್ನುವುದು. ಅದಕ್ಕೆ ಇವನನ್ನು ಕೊಂದೆ ಪ್ರಾಣೇಶ್, ಅದಕ್ಕೆ ಇವನನ್ನು ಕೊಂದೆ. ಹಾಗಾದ್ರೆ ಮುಂದಿನ ಕತೆ ಮುಂದಿನ ಕತೆ ಎನ್ನುವುದಕ್ಕೆ ಇಲ್ಲಿ ಯಾರಾದರೂ ನಾಟಕ ನಿರ್ದೇಶಕರಿದ್ದಾರಾ ಪ್ರಾಣೇಶ್? ನಾಟಕ ನಿರ್ದೇಶಕರಿದ್ದಾರಾ ಅಥವಾ ನಾಟಕ ಬರಹಗಾರರಿದ್ದಾರಾ? ಮುಂದಿನ ಕತೆ ಎನ್ನುವುದಕ್ಕೆ ಏನೂ ಇಲ್ಲ ಪ್ರಾಣೇಶ್, ಏನೂ ಇಲ್ಲ. ಈ ಸತ್ತು ಬಿದ್ದಿರುವ ಬಾಡಿಯನ್ನು ಸಿಂಹ ಸತ್ತಿರುವ ಸ್ಥಳಕ್ಕೆ ಶಿಫ್ಟ್ ಮಾಡು. ನಾನು ಡೆಲ್ಲಿಗೆ ಹೋಗಬೇಕು, ಟಿಕೆಟ್ ಬುಕ್ ಮಾಡು ಅಷ್ಟೇ. ಓಕೆ ಸರ್. ಕೇಳಿದ್ರಲ್ಲ ಪ್ರಜೆಗಳೇ, ಈ ಶಂಕರ್ ಪಾಟೀಲ್ ಗುಣಗಾನ. ಇಂಥ ಮೂರ್ಖ ರಾಜಕಾರಣಿಗಳನ್ನು ಗೆಲ್ಲಿಸಿದ್ದು ನೀವು.
ನೋಟು ತೆಗೆದುಕೊಂಡು ಓಟ್ ಹಾಕಿದ್ದು ನೀವು ಹುಚ್ಚು. ನಿಮಗೆ ಇಂಥ ಬುದ್ಧಿಯನ್ನು ಕೊಟ್ಟನಲ್ಲ ಆ ದೇವರ ಹುಚ್ಚನು, ಅಥವಾ ನಿಮ್ಮ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಲ್ಲ ನಾನು ಹುಚ್ಚನು ಗೊತ್ತಾಗ್ತಿಲ್ಲ. ಆದರೆ ಆದರೆ ದೇಶದ ಬೆಳವಣಿಗೆ ಬಗ್ಗೆ, ದೇಶದ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವ ಒಳ್ಳೆ ರಾಜಕಾರಣಿಗಳಿಗೆ ಮತ ಹಾಕಿ. ಇಂಥ ಕೆಟ್ಟ ದರಿದ್ರ ರಾಜಕಾರಣಿಗಳನ್ನ ಆ ರುದ್ರೇಶ್ವರನ ಕೃಪೆಯಿಂದ ಕಿತ್ತಾಕಿ. ಅಯ್ಯೋ ದೇವ್ರೆ, ಇದೇನು ನಮ್ಮ ಸಂಸಾರದ ಕತೆ, ನಮ್ಮ ಅಣ್ಣನ ಜೀವನದ ವ್ಯತೆ. ಚೆನ್ನಾಗಿ ಸಂಸಾರ ಮಾಡಬೇಕಾದ ನನ್ನತ್ತಿಗೆ ಯಾರದೋ ಚಾಡಿ ಮಾತು ಕೇಳಿ ಶ್ರೀರಾಮಚಂದ್ರನಂತಿರುವ ನಮ್ಮಣ್ಣನನ್ನು ಬಿಟ್ಟು ಅವನು ಕಾಮುಕನೆಂದು ಅವನಿಗೆ ಒಂದು ಕತೆ ಕಟ್ಟಿ ಮನೆ ಬಿಟ್ಟು ಹೋದಳು ನಮ್ಮ ಶಾರದಾ ಅತ್ತಿಗೆ. ಶಾರದಾ ಅತ್ತಿಗೆ ಮನೆ ಬಿಟ್ಟು ಹೋದಾಗಿನಿಂದ ಈ ಮನೆಗೆ ಕಳಾನ ಇಲ್ಲದಂತಾಗಿದೆ. ನಮಗೆಲ್ಲ ಆ ದೇವರೇ, ಅಣ್ಣನವನೇ, ತಂದೆ ತಾಯಿಯೂ ಆ ದೇವರೇ. ಹೇಗಾದ್ರೂ ಮಾಡಿ ನನ್ನ ಅಣ್ಣ ಅತ್ತಿಗೆಯನ್ನು ಒಂದು ಮಾಡು ದೇವರೇ, ನಿನ್ನಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಗೀತಾ, ಇದೇನಮ್ಮ, ಇನ್ನು ಊಟ ಮಾಡಿಲ್ವಾ? ಮಲಗಿಲ್ವಾ ನೀನು? ಯಾಕಣ್ಣ ಹೀಗೆ ಕೇಳ್ತಾ ಇದೀಯಾ? ನಾನು ಊಟ ಮಾಡ್ದೆ, ನೀನ್ ಯಾವತ್ತಾದ್ರೂ ಊಟ ಮಾಡಿದ್ಯಾ? ನೀನು ಊಟ ಮಾಡ್ದೆ, ನಾನು ಯಾವತ್ತೂ ಊಟ ಮಾಡ್ದಿನ? ಹೀಗಿರುವಾಗ ನೀನು ಊಟ ಮಾಡ್ದೆ, ನಾನು ಹೇಗೆ ಊಟ ಮಾಡಿ ಮಲ್ಕೊಳ್ಳೋಣ? ನೀನೇ ಹೇಳು. ನೋಡಮ್ಮ, ನಾನೊಬ್ಬ ಪತ್ರಿಕೆ ವರದಿಗಾರ. ನನಗೆ ಯಾವ ಸಮಯದಲ್ಲಿ ಕೆಲಸವಿರುತ್ತೇನೋ ಗೊತ್ತಾಗೋದಿಲ್ಲ. ನೀನು ಸಮಯಕ್ಕೆ ಸರಿಯಾಗಿ ಊಟ ಮಾಡ್ಬೇಕಮ್ಮ. ಅಣ್ಣ, ಈ ಜಗತ್ತಿನಲ್ಲಿ ಹೆಚ್ಚಿನದು ನನಗೇನಿದೆ ಅಣ್ಣ? ನನಗೆಲ್ಲ ನೀನೇ ಅಣ್ಣ. ಇರ್ಲಿ ಗೀತಾ, ನೀನು ಸಮಯಕ್ಕೆ ಸರಿಯಾಗಿ ಊಟ ಮಾಡು, ಆರೋಗ್ಯವನ್ನ ಹಾಳು ಮಾಡ್ಕೊಳ್ಬೇಡಮ್ಮ. ಸರಿ ಅಣ್ಣ. ಗೀತಾ, ಇಷ್ಟೊತ್ತಿನಲ್ಲಿ ದೇವರ ಹತ್ರ ನಿಂತು ಏನಮ್ಮ ಬೇಡ್ಕೊಳ್ತಾ ಇದ್ದೆ? ಏನಂತ ತಾನೇ ಬೇಡ್ಕೋಬೇಕಣ್ಣ? ಆದಷ್ಟು ಬೇಗ ನನ್ನ ಅತ್ತಿಗೆ ಬಂದಾಗ್ಲೆಂದು ಆ ದೇವರ ಹತ್ರ ಬೇಡಿಕೊಂಡೆ ಅಣ್ಣ. ಅದು ಈ ಜನ್ಮದಲ್ಲಿ ಅಸಾಧ್ಯದ ಮಾತು ಬಿಡಮ್ಮ. ಅಣ್ಣ, ನೀನು ಅವರ ಮನೆಗೆ ಹೋದ್ರೆ ಅತ್ತಿಗೆ ಖಂಡಿತ ಬರ್ತಾಳಣ್ಣ. ನಾನೇ ಕರ್ಲಿ ಗೀತಾ? ತಪ್ಪು ನಂದ ಅವಳದ? ನೋಡಣ್ಣ, ಸಂಸಾರ ಅಂದ ಮೇಲೆ ಇಬ್ಬರಲ್ಲಿ ಒಬ್ರು ಸೋಲೆ ಬೇಕಲ್ಲವೇ? ಹಾಗಾದರೆ ಅವಳನ್ನೇ ಸೋತು ಬಾ ಅಂತ ಹೇಳು. ಅವಳು ಹಠ ಮಾರಿ ಅಣ್ಣ. ನಾನು ಅವಳಿಗಿಂತಲೂ ಹಠಮಾರಿ ತಂಗಿ. ಹೀಗಂದ್ರೆ ನಾನು ಏನಂತ ಹೇಳಣ್ಣ? ನೋಡ್ ಗೀತಾ, ಹೆಣ್ಣಾದ ಅವಳಿಗೆ ಅಷ್ಟು ಅಹಂಕಾರ ಇರಬೇಕಾದ್ರೆ ಇನ್ನು ಗಂಡಸಾದ ನನಗೆಷ್ಟು ಅಹಂಕಾರ ಇರಬೇಕು. ಸಂಸಾರ ಬೇಕಂದ್ರೆ ಬರ್ಲಿ, ಇಲ್ಲಾಂದ್ರೆ ಅವಳು ಅಲ್ಲೇ ಸಾಯ್ಲಿ. ಅಂತೂ ನಮ್ಮ ಅಣ್ಣನ ಈ ಸಂಸಾರ ಬಂದಾಗ ಮುನ್ಸೂಚನೆ ನನಗೆ ತಿಳಿತಾನೆ ಇಲ್ಲ ಅಣ್ಣ. ಹಣೆ ಬರಹವಿದ್ದಂತಾಗಲಿ ಬಿಡು ಗೀತಾ, ನೀನೇಕೆ ತಲೆ ಕೆಡಿಸಿಕೊಳ್ತೀಯ ನಮ್ಮ ಬಗ್ಗೆ? ನೋಡಣ್ಣ, ನೀನೊಬ್ಬ ಪತ್ರಿಕಾರ. ಜನರು ನಿನ್ನ ಸಂಸಾರ ಹೀಗಾದ್ರೆ ಆಡಿಕೊಳ್ಳುವುದಿಲ್ಲವೇನನ್ನ? ಆಡಿಕೊಳ್ಳುವ ಜನರ ಅಪಸ್ವರಕ್ಕೆ ನಾನೇಕೆ ತಲೆ ಕೆಡಿಸಿಕೊಳ್ಳಲಿ ಗೀತಾ? ನನ್ನ ಸಂಸಾರ ಸರಿ ಇಲ್ಲ ನಿಜ, ತಪ್ಪು ನಂದ ಅವಳದ? ಅಣ್ಣ, ಜನರು ತಪ್ಪು ಯಾರ್ದಂತ ಅರ್ಥ ಮಾಡಿಕೊಳ್ಳುವುದಿಲ್ಲ ಅಣ್ಣ. ಹಾಗಾದ್ರೆ ಬಿಡು, ಈ ಸಮಾಜದ ಮಾತು ನಮಗೇಕೆ ಬೇಕು? ನಿನ್ನ ಜೊತೆ ನನಗೆ ಮಾತನಾಡಲು ಆಗೋದೇ ಇಲ್ಲ ಅಣ್ಣ. ನೋಡ್ ಗೀತಾ, ನಾನೊಬ್ಬ ಕಾಮುಕನೆಂದು ಭಾವಿಸಿ ಯಾರೋ ಹೇಳಿದ ಚಾಡಿಯ ಮಾತಿಗೆ ಕಿವಿಗೊಟ್ಟು ಮನೆ ಬಿಟ್ಟು ಹೋದದ್ದು ಶಾರದಾ. ಗಂಡನ ಮೇಲೆ ನಂಬಿಕೆ ಇಲ್ಲದ ಹೆಂಡತಿನೊಡನೆ ನಾನೇಕೆ ಸಂಸಾರ ಮಾಡಲಿ? ಕಾಲು ಹಿಡಿದುಕೊಂಡು ಕರೆದುಕೊಂಡು ಬರಲಿ. ಒಂದು ವೇಳೆ ನಾನೀಗ ಕರೆದುಕೊಂಡು ಬರಲು ಹೋದರೆ ಜನರಾಗಲಿ ಅಥವಾ ಅವಳಾಗಲಿ ತಪ್ಪು ನಂದೇ ಇದೆಂದು ಭಾವಿಸುತ್ತಾರೆ. ಅದಕ್ಕೆ ತಿಂಗಳಾಗಲಿ ವರ್ಷಗಳೇ ಆಗಲಿ ಗಂಡನ ಮೇಲೆ ಅವರಿಗೆ ಸಂಪೂರ್ಣ ನಂಬಿಕೆ ಬರೋವರೆಗೂ ಅವಳು ಅಲ್ಲೇ ಇರಲಿ. ನೀನು ಪದೇ ಪದೇ ನಮ್ಮ ವಿಚಾರವಾಗಿ ತಲೆ ಕೆಡಿಸಿಕೊಳ್ಳಬೇಡ ಗೀತಾ. ಸರಿ ಸರಿ, ಹೋಗ್ಲಿ ಬಿಡಣ್ಣ. ನಿನ್ನ ಪತ್ರಿಕೆ ನಾಳೆ ವರದಿಯಲ್ಲಿ ಬಿಸಿ ಬಿಸಿ ಸುದ್ದಿ ಏನು ಬರ್ತಿದೆ ಅಣ್ಣ? ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿರುವ ಆ ತ್ಯಾಗರಾಜನ ಅಕ್ರಮ ಆಸ್ತಿ, ಅಕ್ರಮ ವ್ಯವಹಾರ ಬಯಲು ತಂಗಿ, ಬಯಲು. ಸರಿಯಾಗಿ ಮಾಡಿದೆಯಣ್ಣ. ಅಂತ ರಾಜಕಾರಣಿಗಳು ಇಲ್ಲಿ ಹಳ್ಳ ಹಿಡಿಲೇಬೇಕಣ್ಣ. ಯಾಕಂದ್ರೆ ಇಂಥ ಬಡವರ ಕಷ್ಟಗಳ ಅರ್ಥ ಮಾಡ್ಕೋದ ರಾಜಕಾರಣಿಗಳು ಹಂತ ಹಂತವಾಗಿ ಹಳ್ಳ ಹಿಡಿಲೇಬೇಕಣ್ಣ. ಸರಿಯಾಗಿ ಹೇಳಿದ ತಂಗಿ. ಅಂತೂ ಗೋಮುಖ ವ್ಯಾಘ್ರದಂತಿರುವ ರಾಜಕಾರಣಿಗಳ ಬಂಡವಾಳ ನಿನಗೂ ತಿಳಿದಿದೆ ಅಂದ? ಯಾರಿಗೆ ಗೊತ್ತಿಲ್ಲ ಅವರ ರಾಸಲೀಲೆ. ಶಂಕರ್ ಪಾಟೀಲ, ತ್ಯಾಗರಾಜ್ ಇವರು ಮಾಡುವ ಚಿತ್ರೀಕರಣದ ನಾಟಕ ಹಂತ ಹಂತವಾಗಿ ಹಳ್ಳ ಹಿಡಿತದೆ ಅಣ್ಣ. ಹೌದು
ಹೌದು ಗೀತಾ, ನಮ್ಮ ಪ್ರಜಾವಾಣಿ ಪತ್ರಿಕೆ, ಹಲವಾರು ದಿನಪತ್ರಿಕೆ, TV9, ಪಬ್ಲಿಕ್ ಟಿವಿ, ಸುವರ್ಣ ನ್ಯೂಸ್ ಅಂತ ಸುದ್ದಿ ಮಾಧ್ಯಮಗಳಲ್ಲಿ ಇನ್ನ ಬೆಳಗಾಗುತ್ತಿದ್ದಂತೆಲೇ ಇವರದೇ ಮುಖಪುಟ. ಗ್ರಾಮ ಪಂಚಾಯತಿ ಸದಸ್ಯನಿಂದ ಹಿಡಿದು ಪ್ರಧಾನಮಂತ್ರಿವರೆಗೂ ಕಳ್ಳ ರಾಜಕಾರಣಿಗಳೇ ಹೆಚ್ಚು. ಅಕ್ರಮ ಆಸ್ತಿ, ಅಕ್ರಮ ವ್ಯವಹಾರ, ಕೊಲೆ, ದರೋಡೆ, ಸುಲಿಗೆ, ಅತ್ಯಾಚಾರ, ಅನಾಚಾರ ಹಾಗೂ ಇತ್ತೀಚೆಗೆ ನಡೆದ ಪೆಂಡ್ರೋ ವಿಷಯವನ್ನು ಸೇರಿಸಿ ಇಂಥದ್ದೇ ನ್ಯೂಸ್. ಮನೆ ಮುರಿದು ಮನೆ ಕಟ್ಟುವ ರಾಜಕಾರಣಿಗಳೇ ಹೆಚ್ಚು ಇಂದಿನ ಸರ್ಕಾರಗಳು. ಆದರಣ್ಣ, ಇಂಥ ರಾಜಕಾರಣಿಗಳನ್ನು ಅಧಿಕಾರದಿಂದ ಕಿತ್ತು ಹಾಕೋದು ಜನರಿಂದ ಸಾಧ್ಯವಿಲ್ಲವಲ್ಲಣ್ಣ. ಆಗದ ವಿಷಯ ಯಾವುದಿದೆ ತಂಗಿ? ಇಂಥವರಿಗೆ ಅಧಿಕಾರ ಕೊಟ್ಟು ಕೊಡೋದಕ್ಕಿಂತ ಇಂಥವರಿಗೆ ಅಧಿಕಾರವನ್ನೇ ಕೊಡಬಾರ್ದಮ್ಮ, ಅಧಿಕಾರವನ್ನೇ ಕೊಡಬಾರದು. ಆದರೂ ಕೂಡ ಮುಂದೊಂದು ದಿನ ಇಂಥ ಬಡವರು ಎಚ್ಚೆತ್ತುಕೊಂಡು ಬದುಕುತ್ತಾರ ಅಣ್ಣ? ಅದು ಮಾತ್ರ ಸಾಧ್ಯವಿಲ್ಲ ತಂಗಿ. ಈ ಜನ 7 ಜನ್ಮ ಹುಟ್ಟಿ ಬಂದರೂ ಇವರ ಮೆದುಳು ಮಾತ್ರ ಬದಲಾಗದು. ತಾತ್ಕಾಲಿಕ ಅವರು ಕೊಡುವ ಹಣ, ಸರ, ಈ ಸೀರೆಯಂತ ಆಮಿಷಗಳಿಗೆ ಮರುಳಾಗಿ ಮತ ಹಾಕುವ ಮಂದ ಬುದ್ಧಿ ಈ ಮಂದಿಯಲ್ಲಿರುವಾಗ ಬದಲಾಗದು ಭಾರತ ದೇಶದ ಭ್ರಷ್ಟಾಚಾರದ ರಾಜಕಾರಣ. ಏನನ್ನ ಮನೆ ಮನೆಗೆ ಹೋಗಿ ಫ್ಲಾಟ್ ಟಿವಿ ಮತ್ತು ಮನೆಗಳನ್ನು ಕೊಟ್ಟಿದ್ದಾರಂತೆ, ಹೌದೇನನ್ನ? ನಮ್ಮ ರಾಜಕಾರಣಿಗಳು ಓಟಿಗಾಗಿ ಮಾಡುವ ಕಸರತ್ತು ಒಂದೇ ಎರಡೇ. ಇದುವರೆಗೆ ಎಲ್ಲವನ್ನು ಕೊಟ್ಟು ಮುಗಿಸಿದ್ದಾರೆ. ಏನೇನು ಕೊಡ್ತಾರೋ ಶಿವನೇ ಬಲಮ್ಮ, ಶಿವನೇ ಬಲ. ಅಲ್ಲಣ್ಣ, ಈ ನಮ್ಮ ಬಡ ಜನರು ಆ ರಾಜಕಾರಣಿಗಳು, ಆ ಪಕ್ಷದವರು ಅದನ್ನು ಕೊಟ್ರು, ಈ ಪಕ್ಷದವರು ಇಷ್ಟು ಹಣ ಕೊಟ್ರು. ಈ ಹಣದಲ್ಲಿ ನಾವು ಟಿವಿ ತಗೊಳ್ಬೇಕು, ಮಿಕ್ಸರ್ ತಗೋಬೇಕು, ಕುಕ್ಕರ್ ತಗೋಬೇಕಂತ ಯೋಚನೆ ಮಾಡ್ತಾರೆ ಹೊರತು ಅವ್ರು ಹೇಗಿದ್ದೀರಂತ ಯೋಚನೆ ಮಾಡುದಿಲ್ಲಲ್ಲ ಈ ಜನರು. ನೋಡ್ಗೀತಾ, ನಮ್ಮ ಜನರಿಗೆ ಯಾವ ಪಕ್ಷದಲ್ಲಿ ಒಳ್ಳೆಯವರಿದ್ದಾರೆ ಎನ್ನುವ ಆರಿಸುವ ಶಕ್ತಿ ಇಲ್ಲ. ಮತ್ತು ಇತ್ತೀಚಿನ ದಿನಗಳಲ್ಲಿ ಯಾವ ಪಕ್ಷದಲ್ಲೂ ಒಳ್ಳೆಯವರಿಲ್ಲವಲ್ಲಮ್ಮ. ಅದಕ್ಕೆ ಅವರು ಕೊಟ್ಟಿದ್ದನ್ನ ತಗೊಂಡು ಇವರು ಮತ ಹಾಕೋದನ್ನ ಕಲ್ತು ಬಿಟ್ಟಿದ್ದಾರೆ ಅಷ್ಟೇ. ಅಣ್ಣ, ಯಾವ ಪಕ್ಷದಲ್ಲೂ ಒಳ್ಳೆಯವರು ಇಲ್ವೇನಣ್ಣ? ನೋಡ್ಗೀತಾ, ನಾನಂತೂ ಇದುವರೆಗಾಗಿ ಯಾವ ಪಕ್ಷದಲ್ಲೂ ಒಳ್ಳೆಯವರನ್ನ ಕಂಡಿಲ್ಲ. ಕೋತಿ ತಾನ್ ಕೆಡದಲ್ದೆ ವನವೆಲ್ಲ ಕೆಡಿಸಿದ ನಾಗೆ ಎಲ್ಲವೂ ಕೆಟ್ಟು ನಿಂತಿವೆ. ಅದರಲ್ಲೂ ಒಳ್ಳೆಯವರಿದ್ದಾರೆ. ಎಲ್ಲಿಗರು, ಏಹಿಗರು, ಎಂತಿಗರು ನನಗಂತೂ ಗೊತ್ತಿಲ್ಲ, ನಾನು ನೋಡಿಲ್ಲ. ನಡಿಗೀತಾ, ಇವರ ವಿಚಾರ ವರ್ಷ ಪೂರ್ತಿ ಮಾತನಾಡಿದ್ರು ಮುಗಿಯಲ್ಲಮ್ಮ. ಸ್ವಲ್ಪ ತಡೆಯನ್ನ, ಬರ್ತೀನಿ. ಏನ್ ತರ್ತಾರೆ ಇವತ್ತು? ಇವತ್ತೇನಮ್ಮ ವಿಶೇಷ? ಅಣ್ಣ, ಇವತ್ತು ರಾಖಿ ಕಟ್ಟೋದು ಅಂದ್ರೆ ರಕ್ಷಾ ಬಂಧನ. ಹೌದಾ? ನಾನು ಮರ್ತೆ ಹೋಗಿದ್ನಲ್ಲಮ್ಮ. ನೀನು ರಾಖಿ ಕಟ್ಟಿದ್ಯಾ? ನಿನ್ಗೆ ಏನಾದ್ರೂ ಒಂದು ಗಿಫ್ಟ್ ಕೊಡ್ಬೇಕಲ್ಲಮ್ಮ, ತಗೊಂಬ ಸೀರೆ. ಅಣ್ಣ, ನನಗೆಲ್ಲ ನೀನೇ ಅಣ್ಣ. ಗೀತಾ, ನಿನ್ನಂತ ತಂಗಿಯನ್ನು ಪಡೆದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಮ್ಮ. ನನ್ನ ಮುದ್ದು ಅಣ್ಣ ನೀನೇ ಅಣ್ಣ. ನನ್ನ ಮುದ್ದು ತಂಗಿ ನೀನೇ ಅಲ್ವೇನಮ್ಮ? ಅಣ್ಣ, ನಾವೆರಡು ದೇಹವಾದ್ರೂ ಜೀವ ಒಂದೇ ಅಣ್ಣ. ಹೌದು ತಂಗಿ, ನೀನು ಹೇಳೋದು ಸರಿ ಇದೆ. ನಾವಿಬ್ಬರು 2 ದೇಹ ಆದರೂ ಒಂದೇ ಜೀವ. ಆದ್ರೆ ಇದೇ ಸಂತೋಷಕ್ಕೆ ಒಂದು ಹಾಡನಾದ್ರೂ ಹಾಡಬಾರ್ದೇ ಅಣ್ಣ? ನೀನ್ ಆಡಬಾರ್ದ ತಂಗಿ? ನಾನು ಹಾಡುತ್ತೇನೆ, ನೀನು ಹಾಡು. ಸರಿಯಮ್ಮ.
ಅಣ್ಣ ಇವತ್ತು ಹಬ್ಬ ಅಲ್ವೇ ಸಿಹಿ ಅಡಿಗೆ ಮಾಡ್ತಾನೆ, ಊಟ ಮಾಡೋಣ ನಡಿ ಅಣ್ಣ. ಸರಿ ನಡಿಯಮ್ಮ. ಯದಾ ಯದಾ ಧರ್ಮಸ್ಯ ಭವತಿ ಮೇ ಸದಾ ಅಭಿಧಾನಂ ಧರ್ಮಸ್ಯ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತ ವಿನಾಶಾಯ ಸಾಧೂನಾಂ ಸಂಭವಾಮಿ ಯುಗೆ ಯುಗೆ. ಏನಪ್ಪ ಬಾಲಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನಂದ್ರೆ ಸಮಾಜದಲ್ಲಿ ಅನ್ಯಾಯ, ಅಕ್ರಮ, ಅಟ್ಟಾಸ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ದೇವರು ಯಾವುದೋ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನೆ ಅಂತ.
ಹಂಗಂದ ಮೇಲೆ ದೇವರು ಹುಟ್ಟಿ ಬರೋದಂದ್ರೇನು? ನಮ್ಮಂತ ಕಾಳಧನಿಕರನ್ನು ಮಟ್ಟ ಹಾಕೋದಂದ್ರೇನು? ರಾಜಕಾರಣ ಎಂಬ ಸಮೀಕರಣವನ್ನು ಹರಿದು ರಸ ಮಾಡಿ ಕುಡಿದ ರಾಜ ಇಡೀ ಜಿಲ್ಲೆಗೆ ನಾನೇ ಮಹಾರಾಜ. ಶಿವಪ್ಪನ 4 ಜನ ಹೆಣ್ಣು ಮಕ್ಕಳನ್ನು ವಿಚಿತ್ರವಾಗಿ ಕೊಂದ ಕ್ರೂರಿ ಕಟುಕ. ಕರೆದರೂ ಕಾಮದಾಸೆ ಪೂರೈಸದ ಆ ಬಡ ಶಿವಪ್ಪನ ಮಗಳ ಶಾರದ ಪಾಲಿಗೆ ನಾನೇ ನಾರದ. ಮುಂದಿನ ದಿನಗಳಲ್ಲಿ ಶಾರದಾ ಪ್ರಕಾಶ್ ಮತ್ತೆ ಜಗಳ ತಂದಿಟ್ಟ ಕಲಿ ಕಲಿ ಕಲಿಯುಗದ ನಾರಾಯಣ. ಹಾಲಿ ಅಬಕಾರಿ ಸಚಿವ ಶಂಕರ್ ಪಟೇಲನ ಆಪ್ತ ಮಿತ್ರ. ಇಡೀ ಜಿಲ್ಲೆಗೆ ಚಕ್ರಾಧಿಪತಿಯಾಗಿ ಮೆರೆಯುವ ರಾಜ ಪಂಚಾಯತ್ ಅಧ್ಯಕ್ಷ ಈ ತ್ಯಾಗರಾಜ. ಅಕ್ರಮ ಆಸ್ತಿ ಅಕ್ರಮ ವ್ಯವಹಾರ ಎಂದು ನನ್ನ ವೈಯಕ್ತಿಕ ವ್ಯವಹಾರವನ್ನು ಬಯಲಿಗೆ ತಂದ ಆ ಪ್ರೆಸ್ ರಿಪೋರ್ಟರ್ ಪ್ರಕಾಶ್ ನನ್ನ ಮುಂದಿನ ಗುರಿ. ಆ ಪ್ರಕಾಶನನ್ನು ಕೆಳಗುಳಿಸುವುದಕ್ಕೆ ಹುಡುಕಲೇಬೇಕು ಒಂದು ಒಳ್ಳೆಯ ದಾರಿ. ಸಿಪಾಯಿ ಏಕೆ ಸಿಪಾಯಿ, ಇಂದು ನಡೆದ ವಿಷಯ ನಿಮಗೆ ತಿಳಿದಿಲ್ಲವೇ? ಹೇಗೆ ಅಂತ ವಿಷಯ ಏನ್ ನಡೆದಿದ್ದಾನೆ? ನನ್ನ ರಾಜಕಾರಣ ಮರಮನೆಗೆ ಬೆಂಕಿ ಬೆಂಕಿ ಹತ್ತಿದೆ ಸಿಪಾಯಿ, ಬೆಂಕಿ ಹತ್ತಿದೆ. ರಾಜಕಾರಣ ಎಂಬ ಅರಮನೆಗೆ ಬೆಂಕಿ ಹಚ್ಚುವ ಶಕ್ತಿ ಅದು ಯಾವನಿಗೆ ಹಾಕಿದ್ದಾನೆ? ಶಕ್ತಿ ಕೆಲವೊಮ್ಮೆ ಶಕ್ತಿ ಇಲ್ಲದಿದ್ದರೂ ಯುಕ್ತಿ ಯುಕ್ತಿ ಉಪಯೋಗಿಸಿ ಕತ್ತಿಗೆ ಹಾಕುವ ವ್ಯಕ್ತಿಗಳೇ ಹೆಚ್ಚು. ಇಂದಿನ ಕಾಲದುದ್ದಕ್ಕೂ ಸಿಪಾಯಿ ಕಾಲದುದ್ದಕ್ಕೂ ಅದೇನ್ ದೊಡ್ಡ ವಿಷಯ ಬಿಡಿ. ಸಿಪಾಯಿ ಈ ದಿನದ ಪೇಪರ್ ನೋಡು. ಪ್ರಕಾಶ್ಗೆ ಇಷ್ಟೊಂದು ಸಕ್ಕು ಬಂದಿದೆ. ಸಕ್ಕು ಬಂದಿದೆ ಅಲ್ಲ ಸಿಪಾಯಿ, ಈಗಾಗಲೇ ಬಂದಿದೆ. ಆ ಗರ್ಭ ಶ್ರೀಮಂತ ರಾಜಕೀಯ ಧೀಮಂತ ನಾಯಕ ಈ ಕಲಿಯುಗದ ತ್ಯಾಗರಾಜನನ್ನು ಕೆರಳಿಸಿದವನನ್ನು ಕೆಳಗುರುಳಿಸಲೇಬೇಕು ಸಿಪಾಯಿ, ಗುರುಳಿಸಲೇಬೇಕು.
ಅದೇನ್ ದೊಡ್ಡ ವಿಷಯ ಬಿಡಿ ದಣಿ ನಿಮಗಿದ. ಚಿಕ್ಕ ವಿಷಯಗಳೇ ದೊಡ್ಡ ವಿಷಯಗಳಾಗಿವೆ ಸಿಪಾಯಿ. ನಮಗಿರುವುದು ಸಣ್ಣ ವೈರಿಯಾದರೂ ಬುಡ ಸಮೇತ ಕಿತ್ತು ಹಾಕುವ ಯೋಚನೆ ಮಾಡು ಸಿಪಾಯಿ. ಬುಡ ಸಮೇತ ಕಿತ್ತು ಹಾಕುವ ಯೋಚನೆ ಮಾಡು. ಅದಕ್ಕೆ ಅವಸರ ಮಾಡಕತ್ತೀರಿ ದಣ್ಯರ. ನಾನಿರುವಾಗ ನಿಮಗೆ ಬಂದ ಭಯವೇನ್ರಿ ಅಪ್ಪ? ಈ ಕಡೆ ಶಾರದಾಳನ್ನು ಕೊಲೆ ಮಾಡಿ ಆ ಕಡೆ ಪ್ರಕಾಶ್ ಮೇಲೆ ತಂದಿರ್ತಾರ ಮುಗಿತ್ ನೋಡ್ರಿ. ಜೀವನದಾಕೈತಿ. ಎಸ್ ಸಿಪಾಯಿ ಎಸ್. ರೋಗಿ ಬಯಸಿದ್ದು ಹಾಲನ್ನ, ವೈದ್ಯ ಹೇಳಿದ್ದು ಹಾಲನ್ನ. ಬಹುದಿನಗಳ ನನ್ನ ಆಸೆಯನ್ನು ಪೂರೈಸಿದ ಆ ಶಿವಪ್ಪನ ಮಗಳ ಶಾರದಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಆ ಪ್ರೆಸ್ ರಿಪೋರ್ಟರ್ ಪ್ರಕಾಶ್ ಮೇಲೆ ತಂದಿಟ್ಟರೆ ಮುಂದೆ ನಮಗಿಲ್ಲ ತೊಂದರೆ. ಇದು ನೋಡ್ರಿ ಸರಿಯಾದ ದಾರಿ ಅಲ್ಲ. ಆ ನನ್ನ ಮಗ ಪ್ರಕಾಶ ನಾಟಕ್ಷರ ಕಲಿತೀನಿ ಬಾರ ಅಂತ ನಿಮ್ಮಂತ ಪ್ರಭಾವಿ ಜಿಲ್ಲಾಧ್ಯಕ್ಷರನ್ನ ಕೆಣಕಿದರೆ ಉಳಿದ ನಾನ ಮಗ. ಆಯ್ತು ಸಿಪಾಯಿ, ನೀನಿನ್ನು ಹೋಗಿ ಬಾ. ಮುಂದಿನ ಕೆಲಸ ನಾನು ನೋಡಿಕೊಳ್ಳುತ್ತೇನೆ. ಆಯ್ತು ದಣ್ಣ, ನಾ ಇನ್ನು ಹೋಗಿ ಬರ್ತೇನೆ. ಇವತ್ತು ಜಲ್ದಿ ನಾನು ಕೈ ಬಿಟ್ಟರು ಬಾಗಿಲು ತೆಗಿವೆ ಯವ್ವ. ನಿಮ್ಮ ಪಾಲಿಗೆ ನಾನೇ ನಾರದ. ಸರಸಕ್ಕೆ ಸಹಕರಿಸದೆ ದೂರ ಸರಿದ ಒಪ್ಪಿದೆ ಆ ನಿನ್ನ ಕಂಡ ಧೈರ್ಯದ ಮೊಂಡತನಕ್ಕೆ. ಈ ರಸಿಕನ ತೋಳನ್ನು ಹತ್ತಿ ತೀರಿಸಿಕೊಳ್ಳಬಹುದಿತ್ತು. ಈ ನಿನ್ನ ಸುಂದರ ದೇಹದ ದಾಹವನ್ನು. ಆದರೂ ಪರವಾಗಿಲ್ಲ ಶಾರದಾ, ನಿನ್ನನ್ನು ಅನುಭವಿಸುವ ಅದೃಷ್ಟ ಬಂದೇ ಬರುತ್ತದೆ. ಇರಲಿ ಶಾರದಾ, ಇರಲಿ. ನನಗೊಂದು ಕಾಲ ಬರಲಿ, ಒಂದು ರಾತ್ರಿಯ ಕತ್ತಲೋಳು ನಿನ್ನ ಬೆತ್ತಲೆಯಾಗಿ ಮಾಡಿ ಮುತ್ತಿಡಲೇಬೇಕು ತ್ಯಾಗರಾಜ.
ನನ್ನ ಕೇಳಿ ನಿನ್ನ ಕಾಲ ಕೆಳಗೆ ಇಡುವೆ ನಿನ್ನ ಕಿಕ್ಕೆ ಸಾಕು ಇನ್ನು ಎಣ್ಣೆ ಸೋಡಾ ಬಿಡುವೆ ನಿನ್ನದೆಂದು ಇಷ್ಟ ಬಂದಂತೆ ಬರೆಯುವ ನಿನ್ನ ಹುಚ್ಚುತನಕ್ಕೆ ಕಡಿವಾಣ ಹಾಕೋ ಬಾಣ ಈಗಾಗಲೇ ರೆಡಿಯಾಗಿದೆ. ನಮ್ಮಂತ ರಾಜಕಾರಣಿಗಳಿಗೆ ಎದುರಾದರೆ ಸುಟ್ಟು ಭಸ್ಮವಾಗುತ್ತೀಯ, ಬೂದಿಯೂ ಸಿಗದ ಹಾಗೆ. ನಮ್ಮ ದುಷ್ಟತನಗಳನ್ನು ಹುಡುಕಿ ಹುಡುಕಿ ನಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು ಹುಡುಕಿ ಬರೆದೆಯ. ನೀನು ನಿನ್ನ ಹೆಂಡತಿಯನ್ನು ಮುಟ್ಟಿ ಸಾವಿನ ಬಾಗಿಲನ್ನು ಕಟ್ಟು ಬಂದೆ ಮಾಡದಿದ್ದರೆ ನಿಮ್ಮ ಪಾಲಿಗೆ ಕಡಿಮೆ ತ್ಯಾಗರಾಜನೇ ಅಲ್ಲ. ಈಗ ಬಂದು ಎಬ್ಬಿಸ್ತೀನಿ, ತಡ್ಕೋ ಆಯ್ ಬೇಡ ಎಬ್ಬಿಸ್ತೀನಿ. ತಂಡೆ ಮಂದೆಲ್ಲ ಮಕ್ಕೊಂಡ್ರ ಸ್ವಲ್ಪ ತಡ್ಕೋ ಪೋಸ್ ಕೊಟ್ಟೆ ನೋ ಹುಡುಗ ನನಗ ಪೋಸ್ ಕೊಟ್ಟಂದ್ರ ಈಕಿಗೆ ಪೋಸ್ ಕೊಡ್ತೀನಿ ನೋಡು. ಮೊದಲು ಎಬ್ಬಿಸ್ತೀನಿ ಉರುಪು ಎಬ್ಬಿಸ್ತೀನಿ ಎಬ್ಬಿಸ್ತೀನಿ. ಎಬ್ಬಿಸೋದು ಪೋಸ್ ಕೊಟ್ಟಳೆ ಹುಡುಗಿ, ಪೋಸ್ ಕೊಟ್ಟಳೆ, ಪೋಸ್ ಕೊಟ್ಟಳೆ ಹುಡುಗಿ.
ಈಗ ಮನೆ ಮಕ್ಕೊಂಡಿರ್ತಾರಲ್ಲ ಅವ್ರ ನೆನಸೋದನಂತ ಹುರುಪ ಉರುಪ ಹಿಂಗಾರ ನೆಪ ಯಾರ ಬಡಿಸಿ ಅಂತೀನಿ ನಾನು ನಾನ್ ಬಡ್ಸ ಡಬಲ್ ಇದ್ರೆ ಮಾತಾಡ್ತಾನ ಮಗ ನಾನ್ ಬಡ್ಸಲ್ಲ ತಡಕೋ ನಾ ಪೂಸ್ತೀನಿ ಗೀಟ್ ಅದೇನು ನಮ್ಮ ಅವ್ವ ತಂಗಿ ಅವರೆಲ್ಲ ಬಂದಾರ ಒಗಿತಿ ನೋಡೀಗ ಪೋರಿ ಬಾದಾಮಿ ಪೋರಿ ಪೋರಿ ಹೇಳಪ್ಪ ಪೋರ ಬಾದಾಮಿ ಪೋರಿ ಬಾದಾಮಿ ಕೇಳ ಇಲ್ಲಿ ಕೇಳಕಲ್ಲಿದ್ದು ಬರಕತ್ತಪ್ಪ ನನಗ ಕೇಳ ಹೇಳ ನಂದು ಈ ಟೊತ್ನಾಗ ಮಕ್ಕೊಂಡಿರ್ತ ನಾನು ಆಮೇಲೆ ಎಬ್ಬಿಸ್ತೀನಿ ಅದು ಏನಂತ ಬಾಯಿ ಬಿಟ್ಟು ಹೇಳ್ತೀವ ಏನ ಬಾಯ ಮಂಗೆ ತುರುಗ್ಲಿ ಇಲ್ಲ ನಾನು ಏನು ಎಬ್ಬಿಸೋದಿಲ್ಲ ಅದ ಏನದು ಮಕ್ಕೊಂಡೈತಿ ಏನು ಉರುಪ ಹೇಳ ಡಬಲ್ ಮೀನಿಂಗ್ ಮಾತಾಡ್ತಿ ಕರೆಕ್ಟ್ ಪಾಯಿಂಟ್ ಕೊಟ್ಟ ಮಾತಾಡು ಇಲ್ಲ ಮಾಂದ ಮಾಂಕಡ ಕಲ್ತ್ಕೊಂಡು ನನ್ನ ಮರದ ಹೋಗ್ತಾರ ನಿನಗಲ್ಲ ಆಯ್ತಾ ನಿಂದ ಎಬ್ಬಿಸ್ತು ಮಾಮ ಹೇಳ ಶೆಟ್ಟಿ ಬಾ ಶೆಟ್ಟಿಗೆ Oh